ಡೋರಾ ನಿಮ್ಮನ್ನು ಕರ್ಕೊಂಡು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವಿವತ್ತು ಬಂದಿರೋದು ಬೆಂಗಳೂರಿಂದ 410 ಕಿಲೋಮೀಟರ್ ದೂರದಲ್ಲಿರೋ ಉಡುಪಿ ಡಿಸ್ಟಿಕ್ನ ಮಣಿಪಾಲ್ಗೆ. ಹಸ್ತಶಿಲ್ಪ ಇಲ್ಲಿ ನಾವೀಗ ಹೋಗ್ತಾ ಇರೋ ಜಾಗದಲ್ಲಿ ಎಂಟ್ರಿ ಫೀಸ್ ಅಂತ ಒಬ್ಬರಿಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಇಲ್ಲಿ ಬೆಳಿಗ್ಗೆ 10 ಗಂಟೆಗೆ ಓಪನ್ ಆದರೆ ಸಂಜೆ 4 ಗಂಟೆವರೆಗೂ ಮಾತ್ರ ಇದು ಓಪನ್ ಆಗಿ ಇರುತ್ತೆ. ಹಾಗಾದರೆ ಬನ್ನಿ ಈ ಜಾಗ ಯಾವುದು ಅಂತ ನೋಡ್ಕೊಂಡು ಬರೋಣ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಉಡುಪಿಗೆ ಬಂದಿದ್ದೀವಿ. ಇಲ್ಲಿ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಇದು. ಅಂದರೆ ಹಳೆ ಕಾಲದ ಮನೆಗಳು, ಮರದಿಂದ ಮಾಡಿರೋದು, ಕಲ್ಲಿಂದ, ಆ ಥರ ಎಲ್ಲ ಒಂದು ಹೋಲ್ ವಿಲೇಜ್ ಸೆಟಪ್ ಮಾಡಿದ್ದಾರೆ ಇಲ್ಲಿ. ಅಲ್ಲಿಗೆ ಬಂದಿದ್ದೀವಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಮನೆ ಮಲೆನಾಡು ಮನೆ. ನಮ್ಮ ಮಲೆನಾಡಲ್ಲೆಲ್ಲ ಇದೇ ಥರ ಮನೆ ಕಟ್ಟೋದು ನಾವು, ಮರದಿಂದ ಮಾಡೋದು. ಒಳಗಡೆ ತುಂಬ ತಂಪಾಗಿರುತ್ತೆ. ಇದು ನಮ್ಮ ಅಜ್ಜ ಮನೇಲಿ ಇನ್ನೂ ಇದೆ. ಇದು ಟೇಬಲ್, ನಮ್ಮ ಅಜ್ಜ ಇಲ್ಲಿ ಕುತ್ಕೋತಾರೆ. ಅವ್ರಿಗೆ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಇದ್ರೊಳಗಡೆ ಇಟ್ಟಿರ್ತಾರೆ. ಸೊ ನಾವು ಇಲ್ಲೆಲ್ಲ ಕುತ್ಕೊಂಡು ಅವಾಗ ಚಿಕ್ಕವರಿದ್ದಾಗ ಚಾಕ್ಲೇಟ್ ಎಲ್ಲ ಕೇಳೋದು, ಕುಡಿ ಅಂತ. ಒಳಗಡೆ ಹೋಗೋಣ ಬನ್ನಿ. ಇದು ಒಂದು ಅದ್ಭುತವಾದ ಐತಿಹಾಸಿಕ ಪರಂಪರೆಯಿಂದ ತುಂಬಿದ ಸ್ಥಳ ಆಗಿದೆ. ಇಲ್ಲಿರುವ ಒಂದೊಂದು ಮನೆಯನ್ನು ನೋಡ್ತಾ ಇದ್ದರೆ ಕಾಲವೇ ನಿಂತಿರುವಂತೆ ಕಾಣಿಸುತ್ತೆ. ಇಲ್ಲಿ ಕರ್ನಾಟಕ ಹಾಗೆ ಭಾರತಾದ್ಯಂತ ಒಂದು ಕಾಲದಲ್ಲಿ ಗತವೈಭವ ಮೆರೆದ ಹಲವು ಕಟ್ಟಡಗಳು, ಅದರ ವಾಸ್ತುಶಿಲ್ಪವನ್ನು ಪುನರ್ಜೀವ ತುಂಬಿ ನಮ್ಮ ಕಣ್ಮುಂದೆ ತಂದಿರುವುದು ನಿಜಕ್ಕೂ ಅದ್ಭುತ. ಮಲೆನಾಡಿನ ಜೀವನ ಶೈಲಿಯಿಂದ ಹಿಡಿದು ಕರಾವಳಿ ರಾಜಮನೆತನದವರೆಗೂ ವಿವಿಧ ಜೀವನ ಶೈಲಿಯನ್ನು ನಾವಿಲ್ಲಿ ನೇರವಾಗಿಯೇ ನೋಡ್ಬೋದು. ಒಂದೊಂದು ಮನೆಯ ಒಳಗೆ ಹೋಗುವಾಗ ವಿಶೇಷ ಅನುಭವ ನಿಜಕ್ಕೂ ವಾವ್ ಅನ್ಸುತ್ತೆ. ಹಳೆಯ ನೈಜ ಪಾರಂಪರಿಕ ಕಟ್ಟಡಗಳು, ಕಂಬಗಳು, ಹಳೆಯ ಕಾಲದ ವಸ್ತುಗಳು, ವಿಶೇಷ ರೀತಿಯ ಅಡುಗೆ ಕೋಣೆ ಮತ್ತು ಪಾತ್ರೆಗಳು ನಮ್ಮನ್ನು 100 ವರ್ಷ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತೆ. ಮುಂದೆ ಹೋದಂತೆ ಒಂದನ್ನು ಮೀರಿದಂತೆ ಒಂದು ಕಟ್ಟಡಗಳು ನಮ್ಮ ಮುಂದೆ ಎದುರಾಗುತ್ತೆ. ಮನೆಯ ಮೇಲೆ ಏರುವಾಗ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ರೀಕಾಲ್ ಆಗ್ತಾ ಇತ್ತು. ಹಿಂದಿನ ಕಾಲದ ಬೀದಿ ದೀಪಗಳು, ವಿಶೇಷ ಬಾಗಿಲು ರಚನೆ, ಹಿಂದಿನ ಕಾಲದ ಕನ್ನಡಿ ಎಲ್ಲವೂ ಅದ್ಭುತ. ಒಂದೊಂದು ಮನೆ ಒಂದೊಂದು ವಿಶೇಷ ಕಂಬಗಳ ರಚನೆ ಹೊಂದಿತ್ತು. ಹಳೆಯ ಎತ್ತು ಮತ್ತು ಕುದುರೆ ಗಾಡಿಗಳು, ಲ್ಯಾಟಿನ್ಗಳು, ಹಳೆಯ ಫರ್ನಿಚರ್, ಪಿಂಗಾಣಿ ವಸ್ತುಗಳು, ಮಡಿಕೆಗಳು ನನಗಂತೂ ತುಂಬ ಇಷ್ಟ ಆಯಿತು. ರಾಜಮನೆತನದ ಅರಮನೆಯಲ್ಲಿದ್ದ ಹಳೆಯ ಹಾರ್ಮೋನಿಯಂ ಪೆಟ್ಟಿಗೆ, ಗ್ರಾಮೋಫೋನ್ ಮತ್ತು ಇನ್ನು ಹಲವು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ತುಂಬ ಚೆನ್ನಾಗಿದೆ. ಡೆಕ್ಕನಿ ನವಾಬ್ ಮಹಲ್ 1912ರಲ್ಲಿ ಕಟ್ಟಿರುವಂಥದ್ದು. ಅವರ ಶ್ರೀಮಂತ ಆಡಂಬರ ಜೀವನ ಶೈಲಿಯನ್ನು ನೋಡ್ಬೋದು. ಹಾಗೆ ನಮ್ಮ ಗಮನ ಸೆಳೆಯೋಕೆ 2 ಹಳೆಯ ದೈತ್ಯ ಕಾರು ಕೂಡ ಇದೆ ಇಲ್ಲಿ. ಹಾಗೆ ಮುಂದೆ ಹೋದಾಗ ಹಳೆಯ ಬುಡಕಟ್ಟು ಜನಾಂಗದ ವಾಸ್ತುಶಿಲ್ಪ ಕಟ್ಟಡವೂ ಇಲ್ಲಿದೆ. ವಿಶೇಷ ಅಂದರೆ ಇಲ್ಲಿ ಒಂದು ಮನೆಯ ಒಳಗೆ ಅದೆಷ್ಟು ಕೋಣೆಗಳಿದೆ ಅಂದರೆ ಹುಡುಕೋಕೆ ಒಂದು ದೊಡ್ಡ ಕೆಲಸ ಆಗಿತ್ತು ನನಗೆ. ಮತ್ತು ಇಲ್ಲಿ ಕೆಲವು ಹಳೆಯ ಶಾಸನಗಳನ್ನು ನೋಡ್ಬೋದು. ಹಳೆಯ ನೆನಪಿಗೆ ಮತ್ತಷ್ಟು ಸಾಕ್ಷಿಯಾದ ವಿವಿಧ ರೀತಿಯ ರೇಡಿಯೋಗಳು. ವಾವ್! ಉಡುಪಿಯ ಮಧ್ಯಾಹ್ನದ ಬಿಸಿಲು ಒಂದು ಕಡೆ ಸುಡ್ತಾ ಇದ್ದರೆ ಒಮ್ಮೆ ಈ ಮಣ್ಣಿನ ಮನೆ ಒಳಗೆ ಹೋದಾಗ ಆಗ್ತಿದ್ದ ತಂಪಾದ ಅನುಭವ ಅದ್ಭುತ. ಹಾಗೆ ಇಲ್ಲಿ ವೀರಶೈವ ಜಂಗಮರ ಮಠ, 16ನೇ ಶತಮಾನದ ಮರದ ರಥ, 1816ರ ಕಂಜೂರಿನ ಚೌಕಿ ಮನೆ, ಕೇರಳದ ವಾಸ್ತುಶಿಲ್ಪ ವಿಶೇಷವಾಗಿದೆ. ಹಳೆಯ ವಿವಿಧ ರೀತಿಯ ಗಡಿಯಾರಗಳು, ಟೈಪಿಂಗ್ ಮಿಷಿನ್ಗಳು, ಹಿಂದಿನ ಕಾಲದ ಶಾಲೆಯ ರಚನೆ, ಕೈಮಗ್ಗಗಳು ಹೇಳಿದಷ್ಟು ಸಾಲದು. ಒಟ್ಟಾರೆ 18ರ ಶತಕದ ಅದ್ಭುತ ಅನುಭವ ನೀಡಿದ ಈ ಕಟ್ಟಡಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅನಿಸುತ್ತೆ. ಒಟ್ಟಾರೆಯಾಗಿ 24 ಕಟ್ಟಡಗಳಿಂದ ಕೂಡಿದ ಈ ಮ್ಯೂಸಿಯಂನಲ್ಲಿ ಒಂದು ಕಾಲವನ್ನೇ ಒಟ್ಟು ಹಿಡಿದ ಸ್ಥಳ ಅಂತ ಹೇಳ್ಬೋದು. ಒಳಗಡೆ ಹೋಗೋಣ ಬನ್ನಿ. ಇದೆಲ್ಲ ಒರಿಜಿನಲ್ ಪಾರ್ಟ್ಸ್, ಹಳೆ ಕಾಲದ ಮನೆದು. ಇದು ಕಾರ್ಕಳ ಹತ್ರ ಇದ್ದಿದ್ದು ಒಂದು ಮನೆ ಅಂತೆ. ನಿಮ್ಗೇನಾದ್ರು ಗೊತ್ತಾ ಯಾರ ಮನೆ ಇರ್ಬೋದು ಇದು ಅಂತ? ಎಷ್ಟು ತಂಪಾಗಿ, ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ. ಇದೆಲ್ಲ ಅವಾಗಿಂದೇ ಅನಿಸುತ್ತೆ. ಇದು ಒರಿಜಿನಲ್ ಗ್ರೇಪ್ಸ್ ಥರ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಯಾವುದನ್ನು ಟಚ್ ಮಾಡೋ ಹಾಗಿಲ್ಲ. ಅಡುಗೆ ಮನೆಗೆ ಹೋಗೋ ಡೋರು ಎಷ್ಟು ಚಿಕ್ಕದಾಗಿದೆ ಗೊತ್ತಾ? ತಲೆ ಹಿಂಗೆ ಬಗ್ಗಿಸ್ಕೊಂಡು ಹೋಗಬೇಕು ಅಂತ ಅದರ ಅರ್ಥ. ಒಳಗೆ ನೋಡಿ ಈ ಥರ ಇದೆ ಅಡುಗೆ ಮನೆ. ನೋಡಿ ಇದೊಂದು ಮರದ ಲಾಕರ್ ಹೇಗಿದೆ ನೋಡಿ. ಇದ್ರ ಮೇಲೆ ಕೂತ್ಕೊಳ್ಳೋಕ್ಕೂ ಆಗುತ್ತೆ, ಅಡಿಗಡೆ ಏನಾದರೂ ಸ್ಟೋರ್ ಮಾಡಿ ಲಾಕ್ ಮಾಡೋಕ್ಕೂ ಆಗುತ್ತೆ. ಇದು ಮೆತ್ತಿನ ಮನೆ. ಇದೆಲ್ಲ ನಮ್ಮ ಅಜ್ಜಿ ಮನೇಲಿದೆ ಈ ಥರ. ಇದು ಬಾಲ್ಕನಿಯಿಂದ ಬಂದು ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕಾಣಿಸುತ್ತೆ.
ಹೇಗಿದೆ ನೋಡಿ ಇಲ್ಲಿ ಹಳೆ ಕಾಲದ ಹಳ್ಳಿ ಮನೆ, ಅದು ಭಟ್ರ ಮನೆ ಅನ್ಸುತ್ತೆ ನೋಡಿದ್ರೆ. ಹೇಗೆ ಕಾಣಿಸ್ತಿದೆ ನೋಡಿ. ಓಕೆ, ಮನೇಲಲ್ಲ ಇದು, ಸಪ್ರೇಟಾಗಿ ಗೋಲಿ ಸೋಡಾದು ಶಾಪ್ ಅವಾಗಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತ. ಏನು ಗೊತ್ತಾ, ಎಲ್ಲ ಇದು ಕಬ್ಬಿಣದ್ದೇನು. ಓಕೆ, ಏನು ಮುಟ್ಟಂಗಿಲ್ಲ, ಇದೆಲ್ಲ ಕಬ್ಬಿಣದ್ದೇನೇ ಇದೆ. ಗೋಲಿ ಸೋಡಾ ಕುಡಿತೀರಾ? ತಗೊಳ್ಳಿ. ಇದು ಮುದೋಳ್ ಪ್ಯಾಲೇಸ್ ದರ್ಬಾರ್ ಹಾಲ್. ಇದು ಅಡುಗೆ ಮಾಡೋದಕ್ಕೆ ಪಾತ್ರೆಗಳೆಲ್ಲ ಯಾವ್ಯಾವ ಥರ ಆವಾಗಿನ ಕಾಲದಲ್ಲಿದೆ ನೋಡಿ. ಇವಾಗ ಬೇಕು ಅಂದರೆ ಇದೆಲ್ಲ ನಮಗೆ ಸಿಗಲ್ಲ. ಇಲ್ಲಿರೋದೆಲ್ಲ ಹಿಂದಿನ ಕಾಲದಲ್ಲಿ ಯೂಸ್ ಮಾಡಿರೋದೇನೆ, ಒರಿಜಿನಲ್ ತಂದು ಇಲ್ಲಿ ಇಟ್ಟಿರೋದು ಎಲ್ಲ ಒರಿಜಿನಲ್ಲೇ. ಇದು ಏನೇನೆಲ್ಲ ಯೂಸ್ ಮಾಡ್ತಿದ್ರು ನೋಡಿ. ಹಿಟ್ಟು ಮಾಡೋದು, ಬೀಸೋ ಕಲ್ಲು ಅಂತ ಕರಿತೀವಿ ನಾವು. ಎಷ್ಟು ವೆರೈಟೀಸ್ ಇದೆ ನೋಡಿ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇದು ಭರಣಿ, ಅದ್ರ ಮೇಲ್ಗಡೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೇನಿದು ಡಿಸೈನ್ ಗೊತ್ತಿಲ್ಲ. ಬಾಕ್ಸ್ಗಳು, ಟಿಫಿನ್ ಬಾಕ್ಸಸ್ ಹಳೆ ಕಾಲದ್ದು ಎಲ್ಲ ತಂದು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಕಾಫಿ ಮಗ್ಗುಗಳು. ಆಮೇಲೆ ಇದೆಲ್ಲ ಸೌಟು, ಎಷ್ಟು ಚೆನ್ನಾಗಿದೆ ಸೌಟೆಲ್ಲ, ಎಲ್ಲ ಸ್ಟೋರ್ ಮಾಡಿದ್ದಾರೆ ನೋಡಿ. ಈ ನನ್ನಾಳ ಮಹಾರಾಜರು ಗಂಡಸರಲ್ಲವೇ. ಇದೆಲ್ಲ ಭರಣಿ, ಉಪ್ಪಿನಕಾಯಿ ಜಾರ್ಗಳು. ಪಿಂಗಾಣಿ ಅಂತೀವಲ್ಲ, ಅದು ಅವಾಗಿನ ಕಾಲದಲ್ಲಿ ಸ್ಟೋರ್ ಮಾಡಿಟ್ಟಿರೋದು, ಒಡೆದೇ ಹೋಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇವೆಲ್ಲ ತಿರ್ಸಕಲ್ಲು ಹಾಗೆ ಇಟ್ಟಿದ್ದಾರೆ. ಮತ್ತು ಮಡಿಕೆಗಳು ಅವಾಗಿಂದೆಲ್ಲ ಇಟ್ಟಿದ್ದಾರೆ, ಇನ್ನೂ ಇದೆ, ಇನ್ನೂ ನೋಡ್ಬೋದು. ಇಷ್ಟಿಷ್ಟು ದೊಡ್ಡ ಮಡಿಕೆ ಒಡೆದೋಗಿದೆ, ಬಟ್ ಅದಕ್ಕೆಲ್ಲ ಪ್ಯಾಚ್ ಹಾಕ್ಬಿಟ್ಟಿಟ್ಟಿದ್ದಾರೆ. ನೀರಿದೆ, ಕುಡೀರಿ, ಎಂಜಾಯ್ ಮಾಡಿ. ತೊಟ್ಲು ಥರ ಇದೆ, ಬಟ್ ಅದು ಪಲ್ಲಕ್ಕಿ, ಅದ್ರ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ರು. ಅದ್ರಲ್ಲಿ ಕುತ್ಕೊಳ್ಳೋಕೆ ಸಾಕಾಗ್ತಿತ್ತ, ಮಲ್ಕೊಂಡು ಹೋಗ್ತಿದ್ರಾ? ಎಲ್ಲಾದರೂ ನೋಡಿದ್ದೀರಾ ನೀವು? ಹೇಗಿದೆ ನೋಡಿ. ಇದು ಕುದುರೆ ಗಾಡಿ ಅನಿಸುತ್ತೆ, ಇದು ಎತ್ತಿನ ಗಾಡಿ. ಆಮೇಲೆ ಅದ್ರ ಚಕ್ರಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಇದು ಯಾವುದು ರೀಕ್ರಿಯೇಟ್ ಮಾಡಿರೋದಲ್ಲ, ಇದೆಲ್ಲ ಒರಿಜಿನಲ್ ತಂದಿಟ್ಟಿರೋದು ಅವರು. ಈಗ ನಾವು ಕುಕನೂರ್ದು ಕಮಲ ಮಹಲ್ಗೆ ಹೋಗೋಣ, ಅದು ಮಣಿಪಾಲಲ್ಲಿ. ಬನ್ನಿ. ಓಕೆ, ಹೋಗೋಕ್ಕಿಂತ ಮುಂಚೆ ಡೀಟೇಲ್ಸ್ ನೋಡ್ಕೊಂಡು ಹೋಗೋಣ ಬನ್ನಿ. ಕುಕನೂರಿನ ಕಮಲ ಮಹಲ್, ಇದು 1341ರಲ್ಲಿ ಕಟ್ಟಿರೋದು. ಇವಾಗ ನಂದು ಹಳೆ ವಿಡಿಯೋದಲ್ಲಿ ನೀವು ಮಣ್ಣಿನ ಅರಮನೆ ಹೇಗೆ ನೋಡಿದ್ದೀರಲ್ಲ, ಆ ಥರ ಇದು ಮರದ್ದು ಅರಮನೆ. ಇದು ಒಂದೇ ಇರೋದಂತೆ ನೋಡಿ. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಕಂಬಗಳೇ ಇಲ್ಲ ಈ ಮನೆಗೆ, ಬರೀ ಹಾಗೆ ಕಟ್ಟಿದ್ದಾರೆ. ಬನ್ನಿ ಹೋಗೋಣ. ಅಬ್ಬಾ, ಇರೋದೆಲ್ಲ ಕಂಬಗಳೇ ಇಲ್ಲ ಅಂದರು ಮಾರ್ರೆ. ಮತ್ತು ಅಲ್ಲಿ ಗ್ರಾಮ್ಫೋನ್ ಇದೆ, ಅಲ್ಲಿ ರೀಲು ಇದೆ ನೋಡಿ, ಏನಂತಾರೆ ಅದು, ಕ್ಯಾಸೆಟ್ನ ತೆಗೆದು ಅದರಲ್ಲಿ ಹಾಕಿ ಆವಾಗ ಅದು ಸಾಂಗ್ ಪ್ಲೇ ಆಗುತ್ತೆ, ಗೊತ್ತಲ್ಲ ನಿಮಗೆ. ಇಲ್ಲಿ ಒಂದು ಚಿಕ್ಕ ಚೇರು, ಪುಟಾಣಿ ಅಂಗಡಿ, ಅದರೊಳಗಡೆ ಸ್ವೀಟ್ಸ್. ಹೆಂಗಿದೆ ಅಲ್ಲ? ಸ್ವೀಟ್ಸ್ ಇಲ್ಲ ಅಷ್ಟೇ.
ಅಲ್ಲ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಮೇಲ್ಗಡೆ ಮನೆ ಮೇಲೆ ಡಿಸೈನ್ ಮಾಡಿರೋದು, ಮತ್ತು ಅಲ್ಲಿ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ. ತುಂಬ ಹಳೆಯದು, ತುಂಬ ಹಳೆಯದು, ತುಂಬ ಹಳೆಯದು. ಹುಳಿ ಮನೆ ಆಡ್ತೀವಲ್ಲ, ಏನು ಗೊತ್ತಾ, ನಾನು ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ಸುತ್ತಿ 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 ಸಾಕಾಯಿತು, ಅಷ್ಟಿದೆ ಇಲ್ಲಿ. ಬಿಸಿಲು ತುಂಬ ಜಾಸ್ತಿ ಇದೆ. ನೀವು ಬೆಳಿಗ್ಗೆ ಬೇಗ ಬರಬೇಕು, ಬಂದರೆ ಚೆನ್ನಾಗಿರುತ್ತೆ. ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಿಗ್ಗೆ ಬೇಗ ಬಂದರೆ ಸ್ವಲ್ಪ ಬಿಸಿಲು ಕಡಿಮೆ ಇರ್ಬೋದು. ಸೆಕೆ ಅಂದರೆ ಸೆಕೆ, ತುಂಬ ಬಿಸಿಲಿಗೆ ಬಾಡೋಗ್ಬಿಟ್ಟಿದ್ದೀನಿ ನಾನು. ಎಲ್ಲ ನೋಡಿದ್ದೀರಾ ಅಲ್ವಾ, ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹಳ್ಳಿ ವೈಬ್ ಬರುತ್ತೆ ನೀವು ಇಲ್ಲಿ ಬಂದು ನೋಡಿದ್ರೆ. ಹಳೆ ಕಾಲದ್ದು, ತುಂಬ ಹಳೆ ಕಾಲದ ಮನೆಗಳನ್ನೆಲ್ಲ ನೋಡ್ಬೋದು ನೀವಿಲ್ಲಿ. ಒಂದ್ಸಲ ನೀವು ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.